ಅನ್ನದಾತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ರಾಜ್ಯದ ಭತ್ತ ಮಾರಾಟಕ್ಕೆ ಈಗ ತೆಲಂಗಾಣದಲ್ಲಿ ನಿರ್ಬಂಧ ಹೇರಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ರೊಚ್ಚಿಗೆದ್ದಂತ ರೈತರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ನಿರ್ಬಂಧ ತೆಗೆಯುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರೈತರು. ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ರಾಯಚೂರಿನ ದೇವಸುಗುರು ಬಳಿ ಹೆದ್ದಾರಿ ಕೂಡ ಬಂದ್ ಆಗಿದೆ. ತೆಲಂಗಾಣದ ಗಡಿಗೆ ತೆರಳದ ರಾಜ್ಯದ ರೈತರು ಈಗಾಗಲೇ ತೆಲಂಗಾಣ ಪೊಲೀಸರು ಕೂಡ ಅವರ ಜೊತೆ ವಾಗ್ವಾದ ಕೂಡ ನಡೆದು ಹೋಗಿದೆ. ಯಾಕೆ ಈ ನಿರ್ಬಂಧವನ್ನ ತೆರವುಗೊಳಿಸಬೇಕು ಅಂತ ಈಗಾಗಲೇ ರೈತರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ಹೋರಾಟದ ಮುಖಾಂತರ. ನೋಡಿ, ಕ್ವಿಂಟಲ್ ಭತ್ತಕ್ಕೆ 2,500 ರೂಪಾಯಿ ಬೆಲೆ ಇದೆ. ಹಾಗೆ 500 ರೂಪಾಯಿ ಪ್ರೋತ್ಸಾಹಧನ ಕೂಡ ಇದೆ. ಭತ್ತಕ್ಕೆ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ. ತೆಲಂಗಾಣ ಸರ್ಕಾರ ರಾಯಚೂರಿನಲ್ಲಿ ಕ್ವಿಂಟಾಲ್ಗೆ 2,100 ರೂಪಾಯಿ ದರ ನಿಗದಿ ಮಾಡಿದೆ. ಈಗ ತೆಲಂಗಾಣದಲ್ಲಿ ಮಾರಾಟಕ್ಕೆ ಮುಂದಾಗಿರುವಂತ ರಾಜ್ಯದ ರೈತರು నేనేమంటున్నా అంటే మీరు ధర్నా ಕೃಷಿ ಬಗ್ಗೆ ಈಗ ಮಾತನಾಡೋಣ. ನಮ್ಮ ಜೊತೆ ಇದ್ದಾರೆ ಹರ್ಷ ಅಂತ, ಲಾರಿ ಚಾಲಕರಂತೆ. ಅವ್ರನ್ನೇ ಮಾತನಾಡಿಸೋಣ. ಹರ್ಷ ಅವರೇ, ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್ ಈ ಸಮಸ್ಯೆ? ನೀವು ಕೂಡ ಹೋರಾಟವನ್ನ ಮಾಡ್ತಾ ಇದ್ರಿ, ಬಟ್ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಬಂದಿದ್ರಾ? ನಿಮ್ಮ ಮನವಿಗೆ ಏನಾದರೂ ಸ್ಪಂದನೆ ವ್ಯಕ್ತವಾಗ್ತಿದ್ಯಾ? ಹಲೋ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಸರ್, ಇಲ್ಲಿ ನೆಟ್ವರ್ಕ್ ಬಾರ್ಡ್ರ್ನಾಗ ಇದೀನಿ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ. ಓಕೆ, ಈಗ ನೀವು ಹೋರಾಟವನ್ನ ಮಾಡ್ತಾ ಇದ್ರಿ, ಬಟ್ ಈ ಹೋರಾಟಕ್ಕೆ ಈಗಾಗಲೇ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ರಾ? ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಸದ್ಯಲ್ಲೂ ಕೂಡ ಜಟಾಪಟಿ ನಡೀತಾ ಇದೆ. ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತ? ಅವ್ರೇನ್ ಹೇಳ್ತಿದಾರೆ ಸರ್ ಅಂದ್ರೆ, ಅವ್ರು ಬಿಡಿಸ್ತೀವಿ ಗಾಡಿ ಅಂತ ಹೇಳ್ತಿದಾರೆ ಸರ್. 4 ದಿನ ಆಯ್ತು ಇಲ್ಲಿ ನಿಂತು. ಹಾ, 4 ದಿನ ಆಯ್ತು ಸರ್. ಅವ್ರೇನಂತಾರೆ ಅಲವ್ ಇಲ್ಲ ಅಂತ ಅವ್ರು ಆ ತೆಲಂಗಾಣ ಬಾರ್ಡರ್ದಾಗ ಹೇಳ್ತಾರೆ ಸರ್. ಹಂಗಾಗಿ ನಿಂತಿದ್ದೇನೆ ಸರ್. ಬಿಡಿಸ್ತಿದ್ದಾರೆ ಅಂತ ಹೇಳಿದ್ರೆ ಸರ್. ಮಧ್ಯಾಹ್ನ ಟೈಮ್ 2 ಗಂಟೆ ತನಕ ನೋಡ್ಬೇಕು ಸರ್ ನಾವು. ಅಲ್ಲ, ಈಗ ಇಷ್ಟು ವರ್ಷ ಇಷ್ಟು ಟೈಮಿಂದ ಅಲ್ಲಿಗ ಹೋಗಿ ಬರ್ತಾ ಇದ್ರಿ, ಬಟ್ ಏಕಾಏಕಿ ಯಾಕೆ ನಿರ್ಬಂಧ ಅಂತ ಅವ್ರು ಏನ್ ಹೇಳ್ತಾರೆ? ಯಾಕೆ ನಿರ್ಬಂಧ ಅಂತ ಸರ್, ನಮ್ಗೆ ಕರ್ನಾಟಕ ಮಾಲ್ ಅವಶ್ಯಕತೆ ಇಲ್ಲ ಅಂತ ಹೇಳೋ ಕಾರಣ ಕಾಣುತ್ತಿದೆ ಸರ್ ಅವರಿಂದ. ಓಕೆ, ಥ್ಯಾಂಕ್ ಯು ಹರ್ಷ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕೆ. ಈಗ ಪ್ರಭಾಕರ್ ಅಂತ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ ಪ್ರಭಾಕರ್ ಅವರೇ. ನಮಸ್ಕಾರ ಸರ್. ಸರ್, ಏನಾಯ್ತು ಸಮಸ್ಯೆ ಅಂತ? ಇಷ್ಟು ವರ್ಷ ನೀವು ಕೂಡ ಅಲ್ಲಿ ಭತ್ತವನ್ನ ವಿನಿಮಯ ಮಾಡ್ಕೊಳ್ತಾ ಇರ್ಬೋದು, ಸೇಲ್ ಮಾಡ್ತಾ ಇರ್ಬೋದು, ಒಳ್ಳೆ ರೇಟ್ ಇದೆ ಅಂತ ಹೇಳ್ತಾ ಇದ್ರಿ. ಸದ್ಯ ಇವತ್ತು ಯಾಕೆ ಈ ನಿರ್ಬಂಧ ಅಂತ? ಬಟ್ ಇವಾಗ ಏನಾಗ್ತಾ ಇದೆ, ಅಲ್ಲಿ ತೆಲಂಗಾಣದಲ್ಲಿ ಅವರಿಗೆ ಒಂದು ರೈತರಿಗೋಸ್ಕರ ಒಂದು 500 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ, ಅಂದ್ರೆ ಪ್ರೋತ್ಸಾಹಧನ ಕೊಡ್ತಾ ಇದಾರೆ ಸರ್ ಅಲ್ಲಿ. ಬಟ್ ಅವ್ರದ್ದು ಇಂಟೆನ್ಸಿಟಿ ಏನಂತಂದ್ರೆ, ಅಲ್ಲಿ ಒಂದು ರಿಕ್ವೈರ್ಮೆಂಟ್ ಏನ್ ಮಾಡಿದಾರೆ 500 ರೂಪಾಯಿ, ಅದನ್ನ ಕರ್ನಾಟಕದವ್ರು ಬಂದು ತಗೊಂತಾರೆ ಅನ್ನೋ ಒಂದು ಅವ್ರಿಗೆ ಅನುಮಾನ ಇದೆ. ಓಕೆ, ಬಟ್ ಅವ್ರಿಗೆ ಆಂಧ್ರ ಸರ್ಕಾರಕ್ಕೆ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು. ಬಟ್ ಯಾವುದೇ ಒಂದು ರಾಜ್ಯದ ಪ್ರೋತ್ಸಾಹನ ತಗೋಬೇಕಂದ್ರೆ ಆ ರಾಜ್ಯದ ಐಡೆಂಟಿ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಅಲ್ಲಿನ ಒಂದು ಪಾಸ್ಬುಕ್ ಇರಬೇಕು. ಅಂದ್ರೆ ಮಾತ್ರ ಆ ರಾಜ್ಯದ ಒಂದು ಪ್ರೋತ್ಸಾಹಧನ ತಗಲಿಕ್ಕೆ ಸಾಧ್ಯ. ಬಟ್ ಅವರು ಇದ್ಯಾವುದನ್ನ ಪರಿಗಣಿಸದೆ ಸುಮ್ನೆ ಏನೋ ಕರ್ನಾಟಕದ ಗಾಡಿ ಬಿಡಬೇಡ್ರಿ, ಅಲ್ಲಿ ಮಾಲ್ ನಮ್ಗೆ ಇಲ್ಲಿ 500 ರೂಪಾಯಿ ಸಬ್ಸಿಡಿ ಅವ್ರು ತಗೊಂಡ್ ಹೋಗ್ತಾರೆ, ನಮ್ಮ ರಾಜ್ಯದವ್ರಿಗೆ ಸಿಗಲ್ಲ ಅಂತ ಯಾರೋ ಹೇಳಿಕೆ ಮಾತು ಕೇಳಿ ಈ ಒಂದು ಕೆಲಸ ಮಾಡ್ತಾ ಇದಾರೆ. ಓಕೆ ಸರ್, ಈಗ ನೀವೇ ಎಲ್ಲ ಮಾತಾಡ್ಕೊಳ್ತಾ ಇದ್ರಿ ನಿಜ, ಆದ್ರೆ ಸರ್ಕಾರ ಇದಕ್ಕೆ ಏನಾದರೂ ಮಧ್ಯಪ್ರವೇಶ ಮಾಡಿತ್ಯಾ? ಅಥವಾ ಅವ್ರ ಪಾಡಿಗೆ ಅವ್ರು ಇದ್ಬಿಟ್ರು, ಅಥವಾ ನಿಮ್ಮ ಪಾಡಿಗೆ ನೀವು ಇದ್ಬಿಟ್ರಿ, ಅಥವಾ ಇದು ಸಮಸ್ಯೆ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳಿರ್ಬೋದು ಯಾರು ಪ್ರಯತ್ನ ಪಟ್ಟಿದ್ರಾ? ಈಗ 4 ದಿವಸ ಆಯ್ತು. ಇದು ನಮ್ಮ ರಾಯಚೂರು DC ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ, SP ಅವರಿಗೆ ಕೊಟ್ಟಿದ್ದೀವಿ, ಆಮೇಲೆ ನಮ್ಮ ರಾಯಚೂರು ಉಸ್ತುವಾರಿ ಮಂತ್ರಿ ಶರಣಪ್ರಕಾಶ್ ಪಾಟೀಲ್ಗೆ ಮಾತಾಡಿದ್ದೀವಿ, ಮತ್ತೆ ನಮ್ಮ ಇನ್ನೊಬ್ಬ ಮಿನಿಸ್ಟರ್ NS ಬೋಸರಾಜ್ ಅಂತ ಅವ್ರಿಗೆ ಕೂಡ ಮಾತಾಡಿದೀವಿ. ಈ ವಿಷಯದ ಬಗ್ಗೆ ಅವರಿಗೂ ಮನವರಿಕೆ ಇದೆ. ಬಟ್ ಯಾರು ಇದರ ಬಗ್ಗೆ ಈ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಯಾರು ಇಲ್ಲ. ಏನೋ ಗೊತ್ತಿಲ್ಲ ಅನ್ನೋ ತರ ಅವ್ರು ಇದ್ದಾರೆ.
ಬಟ್ ಇರ್ಲಿ ಪರವಾಗಿಲ್ಲ. ಅವತ್ತು ನಾವು ಏನಂತಂದ್ರೆ ಈ ಸಮಸ್ಯೆ ಬಗೆಹರಿಯೋವರೆಗೂ ನಾವು ಆಂಧ್ರ ತೆಲಂಗಾಣದ ಗಾಡಿಗಳನ್ನ ಓಕೆ, ಥ್ಯಾಂಕ್ ಯು ಪ್ರಭಾಕರ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡಿದ್ರೆ. ಏನಕ್ಕಂತ ಕೇಳಿದ್ರೆ ಚೆಸ್ ಕಟ್ಟಂಗಿಲ್ಲ. ಚೆಸ್ ಕಟ್ತೀವಿ ಅಂದ್ರೂ ಒಂದು 9 ಲಕ್ಷದ ಮಾಲ್ ಇದ್ರೆ ಅದಕ್ಕೆ 1% ಕಟ್ಟಿ ಹೋಗ್ತೀವಿ. 9,000 ಆಗುತ್ತೆ ರೀ ಅದು ಬಿಲ್. ಅದು ಬಿಲ್ ಅವ್ರಿಗೆ ಕೊಡ್ತೀವಿ ಅಂದ್ರೂ ಇಲ್ಲ, ಅದು ಅಲೋವಿಲ್ಲ, ನೀವು ವಾಪಸ್ ರಿಟರ್ನ್ ತಗೊಂಡವ್ರಿ ಗಾಡಿ. ಇದು 4 days. ಪರಿಷತ್ನಲ್ಲೂ ಕೂಡ ಮೊಳಗಿದ ರಿಪಬ್ಲಿಕರಣದ ವರದಿ ಇದು. ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಬಗ್ಗೆ ನಿಮ್ಮ ರಿಪಬ್ಲಿಕರಣ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ವಿಧಾನ ಪರಿಷತ್ನಲ್ಲೂ ಕೂಡ ಇದೇ ಸುದ್ದಿ ಈಗ ರಿಫ್ಲೆಕ್ಟ್ ಆಗ್ತಾ ಇದೆ. ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಿಜೆಪಿ ಪರಿಷತ್ ಸದಸ್ಯ ಡಿ.ಎಸ್. ಅರುಣ್. ಈ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂಥದ್ದು. ಅಕ್ರಮ ವಲಸಿಗರನ್ನ ಯಾವಾಗ ಗಡಿಪಾರು ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ವಾಸವಾಗಿರುವಂತಹ ಜನರು ಎಷ್ಟು ಜನ ಇದ್ದಾರೆ, ಎಷ್ಟು ಕೇಸ್ಗಳಾಗಿದೆ, ಎಷ್ಟು ಜನ ಒಳಗಡೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದೆ. ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಧವಳಗಿರಿ ಲೇಔಟಲ್ಲಿ 6 ಜನ ಸಿಕ್ಕಾಕಂತಾರೆ ಮಾನ್ಯ ಸಭಾಪತಿಗಳೇ. ಅದನ್ನು ಸೇರ್ಕೊಂಡಂಗೆ ಕೇವಲ 159 ಜನ ಬಾಂಗ್ಲಾದೇಶದವರಿದ್ದಾರೆ, ಕೇವಲ 24 ಜನ ಕರ್ನಾಟಕದಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮಾನ್ಯ ಸಭಾಪತಿಗಳೇ, ನಾವು ಈ ಎಸ್ಟೇಟ್ಗಳಲ್ಲಿ ಹೋದಾಗ, ಈ ಹೋಮ್ ಸ್ಟೇಗಳಲ್ಲಿ ಹೋದಾಗ, ಈ ರೀತಿ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ದೇಶದಿಂದ ಇವ್ರು ಬಂದಿರ್ಬೋದು ಅಂತ. ಕರ್ನಾಟಕ ಹ್ಯಾಸ್ ಬಿಕಮ್ ಎ ಪ್ಯಾರಡೈಸ್ ಫಾರ್ ದೆಮ್. ಇದಕ್ಕೊಂದು ಟೀಮ್ ಇದೆ ಮಾನ್ಯ ಸಭಾಪತಿಯವರೇ. ಅವರಿಗೆ ಪಾನ್ ಕಾರ್ಡಿಂದ ಹಿಡ್ದು, ಆಧಾರ್ ಕಾರ್ಡಿಂದ ಹಿಡ್ದು, ವೋಟರ್ ಐ ಡಿಯಿಂದ ಹಿಡ್ದು ಎಲ್ಲದನ್ನೂ ಮಾಡಿಕೊಡ್ತಾರೆ ಬಂದವರಿಗೆ. ಮಾನ್ಯ ಸಭಾಪತಿಗಳೇ, ನಾನು ಈ ಬಾಂಗ್ಲಾದೇಶದವರು ಮತ್ತು ಈ ಪಾಕಿಸ್ತಾನದಿಂದ ಬರೋರು ಇದು ಹೊಸದಾಗಿ ಏನಾಗ್ತಾ ಇಲ್ಲ. ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಅಲ್ಲಿ ಲಕ್ಷಾಂತರ ಜನ ಭಾರತಕ್ಕೆ ಬಂದಿದ್ದಾರೆ. ನೋಡಿ, ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಸಂಸತ್ ಭವನದ ಹೊರಗೆ ಭಾರಿ ಹೈಡ್ರಾಮಾ ಕೂಡ ನಡೀತಾ ಇದೆ. ಪ್ರತಿಭಟನೆಯ ಹೆಸರಿನಲ್ಲಿ ಸ್ವೇಚ್ಛೆಯ ವರ್ತನೆ ಇದು. ಸಂಸತ್ ಕಟ್ಟಡದ ಮೇಲೇರಿದ್ದಾರೆ ಕಾಂಗ್ರೆಸ್ನ ಸಂಸದರು. ಮಕರ ದ್ವಾರದಲ್ಲಿ ವಿಪಕ್ಷಗಳ ಭಾರಿ ಹೈಡ್ರಾಮಾ ಇದು. ಇಂಡಿ ಕೂಟದ ಇತರ ಸಂಸದರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಈಗ ಖಂಡನೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಸಂಸದರು. ಜೊತೆಗೆ ಈಗ ಈ ಕಾಂಗ್ರೆಸ್ನ ಸಂಸದರ ಜೊತೆಗೆ ಈಗ ಇಂಡಿ ಕೂಟದ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಸಂಸತ್ ಕಟ್ಟಡದ ಮೇಲೇರಿರುವಂಥದ್ದು ಇದು. ಪ್ರತಿಭಟನೆ ಮಾಡಬೇಕು, ಎಲ್ಲರಿಗೂ ಹಕ್ಕಿದೆ. ಆದರೆ ಇವರಿಗೂ ಕೂಡ ಮೊದಲೇ ಗೊತ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಸಂಸದರು ಇವರಿಗೆಲ್ಲ ಎಲ್ಲ ವಿಚಾರಗಳು ಕೂಡ ಗೊತ್ತಿರುತ್ತೆ. ಆದರೆ ಇವರು ಮಾಡಿರುವಂಥದ್ದು ಈ ಪ್ರತಿಭಟನೆ ಹೆಸರಿನಲ್ಲಿ ಸ್ವೇಚ್ಛೆಯ ವರ್ತನೆ ಅಂತ ಕಂಡು ಬರ್ತಾ ಇದೆ.